ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನೆಲ್. ಮಾನವ ಶಕ್ತಿ ಎನ್ನುವುದು ಹಣದಲ್ಲಿ ಇಲ್ಲ, ಅವನ ಒಳ್ಳೆತನ ಹಾಗೂ ಪರಿಶುದ್ಧತೆಯಲ್ಲಿ ಇದೆ. ಜೀವನದಲ್ಲಿ ನಿಮಗೆ ಯಾವ ಅರ್ಹತೆ ಇದೆಯೋ ಅದುವೇ ನಿಮಗೆ ಸಿಗುವುದು. ಅದಕ್ಕಾಗಿ ಚಿಂತಿಸಬೇಡಿ. ನೀವು ಯಾವಾಗಲೂ ಒಬ್ಬಂಟಿ ಎಂದು ಭಾವಿಸಬೇಡಿ. ನಿಮ್ಮ ಧೈರ್ಯವೇ ನಿಮ್ಮನ್ನು ಜೀವನದಲ್ಲಿ ಮುಂದೆ ನಡೆಸುವ ಅತಿ ದೊಡ್ಡ ಆಯುಧ. ನೀವು ಮಾಡುವ ಕೆಲಸ ಚಿಕ್ಕದಾದರೂ ಮಾಡುವ ವಿಧಾನದಲ್ಲಿ ಶ್ರದ್ಧೆ ಇದ್ದರೆ ಒಳ್ಳೆ ಫಲಿತಾಂಶವೇ ಸಿಗುತ್ತದೆ. ಸಮಸ್ತ ಶಕ್ತಿ ನಿಮ್ಮಲ್ಲಿಯೇ ಇದೆ, ಅಸಮರ್ಥರೆಂದು ಭಾವಿಸಬೇಡಿ. ನೀವು ಏನನ್ನಾದರೂ ಮಾಡಬಲ್ಲರು ಮತ್ತು ಎಲ್ಲವನ್ನೂ ಸಾಧಿಸಬಲ್ಲರು. ವಿನಯವಿಲ್ಲದ ವಿದ್ಯೆ, ಉಪಯೋಗವಿಲ್ಲದ ಹಣ, ಶೌರ್ಯವಿಲ್ಲದ ಆಯುಧ, ಹಸಿವಿಲ್ಲದ ಭೋಜನ, ಹಾಗೆ ಪರೋಪಕಾರ ಮಾಡದ ಜೀವನ ವ್ಯರ್ಥವೇ ಸರಿ. ಆರಂಭದಲ್ಲಿ ಫಲಿತಾಂಶ ಸಿಗಲಿಲ್ಲ ಎಂದು ನಿರಾಸೆ ಪಡಬೇಡಿ. ಕ್ರಮವಾಗಿ ಅತ್ಯುನ್ನತವಾದ ಫಲಿತಗಳು ತಾವಾಗಿಯೇ ಬರುತ್ತದೆ. ಕೇವಲ ನೀವು ನಿರಂತರವಾಗಿ ಶ್ರಮಿಸಬೇಕು ಅಷ್ಟೇ. ನಿರಂತರವಾಗಿ ಬೆಳಕು ಕೊಡುವ ಸೂರ್ಯನನ್ನು ನೋಡಿ ಕತ್ತಲೆ ಭಯಪಡುತ್ತದೆ. ಹಾಗೆಯೇ ನಿರಂತರವಾಗಿ ಶ್ರಮಿಸುವವನನ್ನು ನೋಡಿ ಸೋಲು ಕೂಡ ಭಯಪಡುತ್ತದೆ. ಪ್ರೇಮ, ಪ್ರಾಮಾಣಿಕತೆ ಮತ್ತು ಮನಸ್ಸಲ್ಲಿ ಪರಿಶುದ್ಧತೆ, ಈ ಮೂರೂ ಇರುವ ವ್ಯಕ್ತಿಯನ್ನು ಈ ಪ್ರಪಂಚದಲ್ಲಿ ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಒಂದು ಒಳ್ಳೆಯ ಉದ್ದೇಶದಿಂದ ಮುನ್ನಡೆದರೆ ಇಂದಲ್ಲ ನಾಳೆ ಯಶಸ್ಸು ತಪ್ಪದೆ ದೊರಕುತ್ತದೆ. ಭಯಪಡಬೇಡಿ. ನೀವು ಎಷ್ಟೇ ಸಾರಿ ಸೋತರೂ ಚಿಂತಿಸಬೇಡಿ. ಕಾಲವು ಅನಂತವಾಗಿದೆ. ಸುಮ್ಮನೆ ಮುನ್ನುಗ್ಗಿ. ನಿಧಾನವಾಗಿ ನಿಮ್ಮ ಆತ್ಮಶಕ್ತಿಯನ್ನು ಒಗ್ಗೂಡಿಸಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬೆಳಕು ಮೂಡುತ್ತದೆ. ದಿನಕ್ಕೆ ಒಂದು ಬಾರಿಯಾದರೂ ನಿಮ್ಮೊಂದಿಗೆ ನೀವು ಮಾತನಾಡಿ. ಏಕೆಂದರೆ ನೀವು ಒಬ್ಬ ಅದ್ಭುತ ವ್ಯಕ್ತಿ. ಮಾತನಾಡುವುದು ಎಂದರೆ ನಿಮ್ಮೊಂದಿಗೆ ನೀವು ಮೌನವಾಗಿರುವುದು ಎಂದು, ಯೋಚನಾರಹಿತವಾಗಿರುವುದು ಎಂದರ್ಥ. ಹೀಗೆ ಮಾಡುವುದರಿಂದ ನಿಮ್ಮ ಆತ್ಮಶಕ್ತಿ ಜಾಗೃತವಾಗುತ್ತದೆ. ಇದೇ ಯಶಸ್ಸಿನ ರಹಸ್ಯ. ಸೋಲಿಲ್ಲದ ಜೀವನವೇ ಇಲ್ಲ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸೋತವರೇ. ಒಂದು ಕ್ಷಣದ ಸಹನೆ ಬೆಟ್ಟದಷ್ಟು ಅಪಾಯವನ್ನು ದೂರ ಮಾಡುತ್ತದೆ. ಅದೇ ಒಂದು ಕ್ಷಣದ ಅಸಹನೆ ಪೂರ್ತಿ ಜೀವನವನ್ನೇ ನಾಶ ಮಾಡಿಬಿಡುತ್ತದೆ. ಅದಕ್ಕಾಗಿ ಯಾವುದೇ ಸಂದರ್ಭದಲ್ಲಿ ಸಹನೆಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಯೋಚನೆಗೆ ತಕ್ಕಂತೆ ನಿಮ್ಮ ಜೀವನ ನಿರ್ಮಾಣವಾಗುತ್ತದೆ. ನಿಮ್ಮನ್ನು ನೀವು ಬಲಹೀನರು ಎಂದು ಭಾವಿಸಿದರೆ ಬಲಹೀನರು, ಅದೇ ನೀವು ಶಕ್ತಿವಂತರು ಎಂದು ಭಾವಿಸಿದರೆ ಶಕ್ತಿವಂತರು. ನಿರ್ಣಯ ನಿಮಗೆ ಬಿಟ್ಟಿದ್ದು. ಭಗವಂತನು ಯಾರ ಹಣೆ ಬರಹವನ್ನು ತಪ್ಪಾಗಿ ಬರೆಯುವುದಿಲ್ಲ. ಮನುಷ್ಯ ತನ್ನ ಆಲೋಚನಾ ವಿಧಾನ ಮತ್ತು ಜೀವನದಲ್ಲಿ ತೆಗೆದುಕೊಳ್ಳುವ ಕೆಲವು ನಿರ್ಣಯಗಳಿಂದ ಸರಿ ತಪ್ಪುಗಳಾಗಬಹುದು. ಕೆಲವು ಮನುಷ್ಯರಲ್ಲಿ ಇರುವ ಅತ್ಯಂತ ಅಪಾಯಕಾರಿ ವ್ಯಾಧಿ ಯಾವುದು ಗೊತ್ತಾ? ಇನ್ನೊಬ್ಬರ ಒಳಿತನ್ನು ನೋಡಿ ಅಸೂಹೆ ಪಡುವಂತಹವರಿಂದ ಜಾಗರೂಕರಾಗಿರಿ. ಜೀವನದಲ್ಲಿ ಈ ಮೂರು ವ್ಯಕ್ತಿಗಳನ್ನು ಎಂದಿಗೂ ಮರೆಯಬೇಡಿ. ಕಷ್ಟದಲ್ಲಿ ನಿಮ್ಮ ಜೊತೆ ಇದ್ದವರನ್ನು, ಕಷ್ಟದಲ್ಲಿ ನಿಮ್ಮನ್ನು ತೊರೆದವರನ್ನು, ಮುಖ್ಯವಾಗಿ ಕಷ್ಟಕ್ಕೆ ನಿನ್ನನ್ನು ದೂಡಿದವರನ್ನು. ಬಹಳಷ್ಟು ಜನ ಆಸ್ತಿ ಅಂತಸ್ತು ಇದ್ದರೆ ಅದೃಷ್ಟ ಅಂತ ಭಾವಿಸುತ್ತಾರೆ. ಅಸಲಿಗೆ ಅದೃಷ್ಟ ಅಂದರೆ ಹೊಟ್ಟೆ ತುಂಬ ರುಚಿಯಾದ ಭೋಜನ ಸವಿಯುವುದು, ಸೊಂಪಾದ ನಿದ್ರೆ ಮಾಡುವುದು ಮತ್ತು ಕಷ್ಟಪಟ್ಟು ಕೆಲಸ ಮಾಡೋ ಸಾಮರ್ಥ್ಯ ಇರುವವನು. ಇವುಗಳೆಲ್ಲವೂ ನಿಮಗಿಷ್ಟವಾದ ಸೂಕ್ತಿಯನ್ನು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.